ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹನುಮಾನ್ ಎಕ್ಸ್ಪ್ರೆಸ್. ಒಂದು ಜಮೀನು ನೋಡಕ್ ಹೋಗ್ತಾ ಇದ್ದೀವಿ. ಅದರಲ್ಲಿ ವ್ಯವಸಾಯ ಮಾಡಕ್ಕೆ ಏನೂ ಆಗೋದಿಲ್ಲ, ಆದ್ರೆ ಬೇರೆ ಕಲ್ಲು ಬಂಡೆನೇ ಜಾಸ್ತಿ ಐತೆ. ಒಂಥರ ಗುಡ್ಡದ ಪಕ್ಕನೇ ಐತೆ. ಅದನ್ನ ನೋಡಕ್ ಹೋಗ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ನೋಡೋಣ ಹೇಗಿದೆ ಏನು ಅಂತ. ವ್ಯವಸಾಯಕ್ಕಂತೂ ಆಗೋದೇ ಇಲ್ಲ ಅಂತ ಅನ್ಬೋದು. ಒಂದು ಫಾರ್ಮ್ ಹೌಸ್ ಥರ ಬೇಕಾದ್ರೆ ಮಾಡ್ಕೊಳ್ಬೋದು. ಅದು ಹೇಗಿದೆ ಅಂತ ನೋಡೋಣ ಬನ್ನಿ. ಬೇರೆ ಬೆಟ್ಟನೇ ಇದೆ, ಬೆಟ್ಟದ ಅಂದ್ರೆ ಗುಡ್ಡ ಪಕ್ಕನೇ ಇದೆ. ಈ ಕಡೆ ಎಲ್ಲ ಹೇಗಿದೆ ನೋಡಿ. ವ್ಯವಸಾಯಕ್ಕೆ ಆಗೋದೇ ಇಲ್ಲ ಅಂದ್ರೆ ಎಲ್ಲ ರೆಡಿ ಮಾಡ್ಬೇಕು, ಎಲ್ಲ ಕಲ್ಲೆಲ್ಲ ಹೊಡೆದಿ ಒಂದು ಸಮಕ್ ಮಾಡ್ಬಿಡ್ಬೇಕಾದ್ರೆ ಮಾಡ್ಕೊಬೋದು ಏನಾದ್ರು. ಯಾಕಂದ್ರೆ ಫಾರ್ಮ್ ಹೌಸ್ ತುಂಬಾ ಚೆನ್ನಾಗಿರುತ್ತೆ. ಅದು ನಮ್ದೇ ಒಂಥರ ತೋಟದ ಥರ ಮಾಡ್ಕೊಳ್ಬೋದು. ಅಂದ್ರೆ ಶ್ರಮ ಪಡಬೇಕು. ಒಂದು ಒಳ್ಳೆ ವ್ಯಾಲ್ಯೂ ಇದೆ ಜಮೀನ್ಗೆ. ಒಂದು ಕುಂಟೆಗೆ ಇಷ್ಟು ಅಂತ ಹತ್ರ 2 ಲಕ್ಷ ಓಡ್ತಾ ಇದೆ. ಒಟ್ಟು ಟೋಟಲ್ಲು ಎಲ್ಲ ಫುಲ್ಲು ಸೇರಿಸಿದ್ರೆ 3.5 ಎಕರೆ ಇದೆ ಇರಲಿ. ನೋಡಿ, ಸುತ್ತು ಹತ್ತಕ್ಕೆ ಆಗ್ತಾ ಇಲ್ಲ, ಕಲ್ಲೆಲ್ಲನೂ ಬೀಳ್ತಾ ಇದ್ರಿ. ಅದ್ರ ಕಷ್ಟಪಟ್ಟು ಮೇಲೆ ಹತ್ತಿದ್ದೀವಿ ಎಲ್ಲನೂ. ಎತ್ತಕ್ಕೆ ಆಗ್ತಾ ಇಲ್ಲ, ನಮ್ಮ ಅಕ್ಕಗಾಗೂ ಹತ್ತುತ್ತಾ ಇದ್ದಾಳೆ. ಮೇಲ್ವಾ ಆಗ್ತಾ ಇಲ್ಲ, ಹತ್ತಕ್ಕೆ ಆಗ್ತಾ ಇಲ್ಲ. ಸುಸ್ತಾಗ್ತಾ ಇದೆಯಪ್ಪ. ಅವರಿಬ್ರು ಮೇಲೆ ಹತ್ಬಿಟ್ಟಿದ್ದಾರೆ, ನಾವಿಬ್ರು ಇರೋದು ಬಾರಿ ಬೇಗ. ಇನ್ನು ಕೆಳಗಡೆ 3 ಜನ ಬರ್ತಾ ಇದ್ದಾರೆ. ಆಗ್ತಾ ಇಲ್ಲ ಹತ್ತಕ್ಕೆ. ಮುಳ್ಳು ಬೇರೆ ಚುಚ್ತಾ ಇದೆ, ತುಂಬ ಮುಳ್ಳಿದೆ ನೋಡಿ. ಹೇಗಿದೆ ಪೊದೆಗಳೆಲ್ಲ, ಹಾವು ಎಲ್ಲಿರುತ್ತೋ ಅನ್ನೋದೇ ಭಯ ಆಗ್ತಾ ಇದೆ. ಆದ್ರೂ ಹತ್ತಾ ಇದ್ದೀವಿ. ಇದೆಲ್ಲ ನೋಡಿ, ಗುಡ್ಡ ಇದೆ, ಗುಡ್ಡದ ಪಕ್ಕನೇ ಜಮೀನು ಇರೋದು. ಮಕ್ಕ ನೋಡ್ತಾ ಇದ್ದಾಳೆ ನಮ್ಮ ಜಮೀನು ಹೇಗಿದೆ ಅವ್ರದ್ದು ಅಂತ ಎಲ್ಲ ನೋಡ್ತಾ ಇದೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಹೇಗೆ ಬೆಳ್ಕೊಂಡಿದೆ ನೋಡಿ ಫುಲ್ಲು. ನೋಡಿ, ಇದೊಂದು ಪ್ಲೇಸ್